ಬದಲಾವಣೆ ಆಗಬೇಕು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ತಮಿಳುನಾಡು ಜನ ಕೂಡ ನೀವೇ ಹೇಳಿದಾಗ ಬದಲಾವಣೆಗೋಸ್ಕರನೇ ವಿಜಯ್ ಅವ್ರಿಗೆ ಓಟ್ ಹಾಕಿದ್ದು. ಬಟ್ ಅಲ್ಟಿಮೇಟ್ಲಿ ಏನಾಯ್ತು ನೋಡಿ, ಇವತ್ತು ವಿಜಯ್ ಅವ್ರು ಯಾರ್ಯಾರ ವಿರುದ್ಧವಾಗಿ ಮಾತನಾಡಿದ್ರು ಕ್ಯಾಂಪೇನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸ್, ಫಾರ್ ಎಕ್ಸಾಂಪಲ್ ಇನ್ಯಾವುದೋ ಒಂದು ಪಕ್ಷ ಕ್ಯಾಸ್ಟ್ ಹೆಸರಲ್ಲಿ ಕಮ್ಯುನಲ್ ವಿಚಾರಗಳನ್ನ ಮುಂದಿಟ್ಕೊಂಡು ಇವ್ರು ಎಲ್ಲರನ್ನೂ ಸಮಾಜವನ್ನು ಒಡಿತಿದ್ದಾರೆ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳಿ ವಿಜಯ್ ಅವರು ಪ್ರಚಾರ ಮಾಡಿದ್ರು. ಜನ ಓಟ್ ಹಾಕಿದ್ರು. ಬಟ್ ಈಗ ವಿಜಯ್ ಅವರು ಮತ್ತೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅದೇ ಪಕ್ಷಗಳ ಹತ್ರ ಹೋಗ್ತಿದ್ದಾರೆ. ಕಾಂಗ್ರೆಸ್ ಸಪೋರ್ಟ್ ಬೇಕು, IUML ಸಪೋರ್ಟ್ ಬೇಕು, ಲೆಫ್ಟ್ ಪಾರ್ಟಿ ಸಪೋರ್ಟ್ ಬೇಕು. ಸೊ ಅಲ್ಟಿಮೇಟ್ಲಿ ಮತ್ತೆ ಅಲ್ಲಿಗೆ ಬಂದು ನಿಂತು ಬಿಡುತ್ತಲ್ಲ. ಹೇಳಿ, ಒಂದು ನಿಮಿಷ ಹೇಳ್ತೀನಿ. ಇದೊಂದು ಪಾಠ ಅಲ್ವಾ? ನೆಕ್ಸ್ಟ್ ಜನ ಯಾರನ್ನಾರ ತರಬೇಕು ಅಂದರೆ ಫುಲ್ ಮೆಜಾರಿಟಿ ಕೊಡ್ತಾರೆ. ಏನು ಹೇಳಿ, ಕರೆಕ್ಟ್ ಅಲ್ವಾ? ಆ ಥರನೇ ಆಗಬೇಕಲ್ವಾ? ಆವಾಗ ಇದೆಲ್ಲ ಇರಲ್ಲ ಅಲ್ವಾ? ಇದೊಂದು ಪಾಠ ಖಂಡಿತ. ಇದು ಫಸ್ಟ್ ಸ್ಟೆಪ್ ಆಗಿದೆಯಲ್ಲ. ಒಬ್ಬರು ಬಂದಾಗ ಯುವಕರೆಲ್ಲ ಬಂದು, ಇವಾಗ ಯುವಕರೆಲ್ಲ ನೋಡ್ತಾ ಇದ್ದಾರೆ ಅಲ್ವಾ, ಈ ಥರ ಎಲ್ಲ ಆಗ್ತಾ ಇದೆ, ಇನ್ನೊಂದು 10 ಸೀಟ್ ಇದ್ಬಿಟ್ಟಿದ್ರೆ ಅವ್ರಿಗೆ ಚೆನ್ನಾಗಿರೋದಲ್ಲ, ಇನ್ನೊಂದು 20 ಸೀಟ್ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಅನ್ಸುತ್ತಲ್ವಾ? ಆ ಬದಲಾವಣೆ ಜನರಲ್ಲೂ ಆಗುತ್ತೆ ಇದೆಲ್ಲ ನೋಡಿದಾಗ. ನಾನು ಆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಎಸ್ ಸರ್, ಈಗ ಓಕೆ, ಹಣ ಖರ್ಚು ಮಾಡಬಾರ್ದು, ಅದೊಂದು ಬಿಸ್ನೆಸ್ಸು, ಹಣದ ಹೊಳೆ ಹರಿಸಬಾರ್ದು, ಮತ್ತು ವಾಪಸ್ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಯಾವುದು ಬೇಡ ಸರ್, ನೀವು ಹಣ ಖರ್ಚು ಮಾಡೋದು ಬೇಡ. ನಿಮ್ಮ ಐಡಿಯಾಲಜಿಗಳನ್ನು ಜನರಿಗೆ ಮುಟ್ಟಿಸೋಕ್ಕೆ ಒಂದು ಕಾರ್ಯಕರ್ತರ ಸಂಘಟನೆ, ಆ ಕ್ಷೇತ್ರಗಳಲ್ಲಿ ಅವರಿಗೆಲ್ಲ ಒಂದು ಒಳ್ಳೆ ಲೀಡರನ್ನು, ಆಯಿತು, ಪ್ರಜಾಕೀಯ ಮಾಡುವಂಥ ಲೀಡರನ್ನೇ ನೇಮಿಸಿ ಅಲ್ಲಿನ ಸ್ಥಳೀಯವಾಗಿ ಜನರಿಗೆ ನಿಮ್ಮ ಐಡಿಯಾಲಜಿಗಳನ್ನು ಮುಟ್ಟಿಸ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಿದ್ರಿ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಪ್ರತಿಯೊಂದು, ಈಗ ವಿಜಯ್ ಗೆದ್ದು ಈ ಮಟ್ಟಕ್ಕೆ ಬಂದಿರುವಂಥದ್ದು ಎಲ್ಲ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಂಥದ್ದೊಂದು ಬದಲಾವಣೆ ಬೇಕು. ಅದು ಉಪೇಂದ್ರ ಅವರು ಆರಂಭ ಮಾಡಿದ್ರು, ಅದರ ಅಂತ್ಯವನ್ನು ನಾವು ಇಲ್ಲೇ ನೋಡಬೇಕು ಅಂತಂದ್ರೆ, ಅದರ ಸಾಧನೆಯ ಅಂತ್ಯವನ್ನು ನಾವು ಇಲ್ಲೇ ನೋಡಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಕೇಳ್ತಾ ಇದ್ದೀವಿ. ಪಕ್ಷ ಸಂಘಟನೆ ಬೇಕೇ ಬೇಕಲ್ಲ ಸರ್? ಇಲ್ಲ ಸರ್, ಖಂಡಿತ ನೀವು ಹೇಳ್ತಿರೋದು ಖಂಡಿತ ಸತ್ಯ. ಖಂಡಿತ ಎಲ್ಲರೂ ಬದಲಾವಣೆ ಬಯಸ್ತಿದ್ದಾರೆ, ಎಲ್ರಿಗೂ ಬೇಗ ಆಗಬೇಕು ಅನ್ನೋದಿದೆ ಇದು. ಬಟ್ ಬೇಗ ಆಗಬೇಕು ಅಂದರೆ ನಾನು ಸ್ವಲ್ಪ ಎದ್ದೇಳಬೇಕು, ಅವರು ಎದ್ದೇಳಬೇಕು, ಇವರು ಎದ್ದೇಳಬೇಕು, ಎಲ್ಲರೂ ಎದ್ದೇಳಬೇಕು. ಇಲ್ಲಿ ಉಪೇಂದ್ರ ಅವರೊಬ್ಬರು ಮಾಡಲಿ, ಅವ್ರು ಎದ್ದು ಮಾಡಲಿ, ನಾನು ಮಾಡೋಕ್ಕೆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಚಾನಲ್ಗಳು ಅವತ್ತಿಂದ ಇವತ್ತವರೆಗೂ ಮಾತಾಡ್ತಾ ಇದ್ದೀನಿ. ನಾನು ಕಾಲೇಜುಗಳಿಗೆ ಹೋಗಿ ಮಾತಾಡ್ತಾ ಇದ್ದೀನಿ, ನಾನು ಹಳ್ಳಿಗಳ ಕಡೆ ಹೋಗಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ ಬೇಕಾದ್ರೆ. ಅಟ್ ದಿ ಸೇಮ್ ಟೈಮ್ ಹೇಳಿ, ಒಂದು ನಿಮಿಷ, ಅಟ್ ದಿ ಸೇಮ್ ಟೈಮ್ ಇಲ್ಲಿ ಒಂದು ಮರಿತಾ ಇದ್ದಾರೆ. ಈ ಪ್ರಜಾಕೀಯ ಅಂದಾಗ ಇಲ್ಲಿ ಪ್ರಜೆಗಳು ಭಾಳ ಮುಖ್ಯ. ಏನು ಹೇಳಿ, ಒಬ್ಬ ವೋಟ್ರು ಕೂಡ ಮಾಡೋ ಒಂದು ಕರ್ತವ್ಯ ಇದೆ. ಏನಂದರೆ, ನನಗಿದು ಸರಿ ಅನ್ಸರಿ 4 ಜನಕ್ಕೆ ಹೇಳಬೇಕು, ತಮ್ಮ ಮನೆಯವ್ರನ್ನ ಬದಲಾಯಿಸಬೇಕು, ತನ್ನ ಫ್ರೆಂಡ್ಸ್ಗೆ ಹೇಳಬೇಕು, ತಮ್ಮ ರಿಲೇಟಿವ್ಸ್ಗೆ ಹೇಳಬೇಕು. ಈ ಒಂದು ಆಗಲಿಲ್ಲ ಅಂದ್ಕೊಳ್ಳಿ, ಅದು ಹಾಗೇ ಇರುತ್ತದು ಅಲ್ವಾ? ಆಗಬೇಕು ತಾನೇ ಇದು ಬದಲಾವಣೆ? ನನಗೊಬ್ಬನಿಗೆಲ್ಲ ಬೇಕಾಗಿರೋದು ಎಲ್ರಿಗೂ ಬೇಕಲ್ವಾ? ಅದಕ್ಕೆ ನಾನು ಕೇಳ್ತಿರೋದು, ರಿಯಲ್ ಬದಲಾವಣೆ ಏನು ಬೇಕು ಅಂತ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ಕನ್ಫ್ಯೂಷನಲ್ಲಿ ಇರಬೇಡಿ ಅಂತ. ನಾ ತುಂಬ ಜನ ಕೇಳಿದ್ರೆ ಬದಲಾವಣೆ ಏನು ಬೇಕು ಸರ್? ಬದಲಾಗಬೇಕು ಸರ್. ಅಲ್ಲ, ಏನು ಬದಲಾವಣೆ? ಅಲ್ಲ ಸರ್, ಬದಲಾಗಬೇಕಷ್ಟೇ. ಅಲ್ಲ, ಆ ಕನ್ಫ್ಯೂಷನ್ ಇದ್ದರೆ ಹೆಂಗೆ ಬದಲಾಗುತ್ತೆ? ನನಗೆ ಕರೆಕ್ಟ್ ಸರ್, ನನಗೆ ಕರೆಕ್ಟ್ ಸರ್, ನಾನು ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಸರ್, ಬಟ್ ಇವ್ರು ಏನು ಗೊತ್ತೇ ಇಲ್ಲಲ್ಲ ಸರ್. ಹೇಳಪ್ಪ, ಗೊತ್ತಿಲ್ಲ ಅಂದರೆ ಸರ್ ನಾನು ಇವನೊಬ್ಬರಿಗೆ ಹೇಳ್ತೀನಿ ಸರ್, ಎಲ್ಲರಿಗೂ ಹೇಳೋಕ್ಕಾಗತ್ತಾ ಸರ್? ನೀನು 4 ಜನಕ್ಕೆ ಹೇಳಪ್ಪ ಸಾಕು. ಅಟ್ಲೀಸ್ಟ್ ನನ್ನ ಕರ್ತವ್ಯ ನಾನು ಮಾಡಿದೆ ಅನ್ನೋ ಆತ್ಮತೃಪ್ತಿನಾರ ಇರಬೇಕಲ್ವಾ ಅಲ್ವಾ? ನೀವು ನಿಮ್ಮ ಸ್ಟೆಪ್ ಏನಿದೆ ಕರೆಕ್ಟ್ ಇದೆ ಸರ್. ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಆ್ಯಪ್ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ ಅವರನ್ನ ಪ್ರಜೆಗಳನ್ನೇ ಮೌಲ್ಯಮಾಪನ ಮಾಡಿ ಅವ್ರಿಗೆ ರೇಟಿಂಗ್ ಕೊಟ್ಟು ಅವ್ರನ್ನ ಚೂಸ್ ಮಾಡೋ ಆಪ್ಷನ್ ಕೊಟ್ಟಿದ್ದೀರಿ. ಬಟ್ ಅಲ್ಟಿಮೇಟ್ಲಿ ಸ್ಪಂದನೆ ಅನ್ನೋದು, ಅಂದ್ರೆ ಪ್ರಜೆಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಲೇಟೆಸ್ಟ್ ನಿಮ್ಮ ಆ್ಯಪನ್ನು ಚೆಕ್ ಮಾಡಿದಾಗ 21,382 ಜನ ರಿಜಿಸ್ಟರ್ಡ್ ಜನ ಇದ್ದಾರೆ. ಅದರಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್, ಕರ್ನಾಟಕದ ಬಿಟ್ಬಿಡಿ, ಬೆಂಗಳೂರಿನ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರು ಇಟ್ಸ್ ವೆರಿ ಲೆಸ್. ಅಲ್ಲ, ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ನಾನು. ಈ ಮೂಲಕ ನಾನು ಕೇಳ್ತೀನಿ, ಹೆಚ್ಚೆಚ್ಚು ಜನರು ಬನ್ನಿ, ಬದಲಾವಣೆ ನೋಡಿ ಇಲ್ಲಿದೆ, ಪರಿಪೂರ್ಣ ಬದಲಾವಣೆ ಮಾಡ್ಬೋದು ನೀವು. ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಗಳು ಕಾಣಿಸ್ತಾ ಇರುತ್ತಲ್ಲ, ಅಲ್ಲಿ ಅವ್ರು ಗೆದ್ರು, ಇಲ್ಲಿ ಇವ್ರು ಗೆದ್ರು ಅಂದ್ಕೊಳ್ಳೆ, ಅವ್ರು ಹೆಂಗೆ ಗೆದ್ರು, ಇವ್ರು ಹೆಂಗೆ ಗೆದ್ರು, ಇಷ್ಟೇ ನಮ್ಗೆ ಯೋಚನೆ ಬರೋದು. ಇಲ್ಲಿ ನಾವು ಬೇರೆ ಥರ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಲ್ಲಿ ವೋಟರ್ಸ್ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಡೀ ಪ್ರಪಂಚ ತಿರುಗಿ ನೋಡ್ಬೇಕು, ಆ ಥರ ಯಾಕೆ ಮಾಡಬಾರ್ದು? ಏನಿಲ್ಲ, ಪ್ರತಿಯೊಬ್ಬ ವೋಟರ್ ಡಿಸೈಡ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋ